ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಏನಿದೆ ಅದು ಸಂಜೆ 5 ಗಂಟೆಗೆ ಈಗ ಬಿಡುಗಡೆ ಆಗಿತ್ತು. ನಾನು ಬೆಳಗ್ಗೆ ಹೇಳಿದ ಹಾಗೆ ಲಿಸ್ಟಲ್ಲಿ ಯಾರ ಹೆಸರು ಇದೆಯೋ ಅವರಿಗೆ ಮಾತ್ರ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಈಗ ಸ್ಟೇಟಸ್ನ ಯಾವ ರೀತಿಗೆ ಚೆಕ್ ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಜಮಾ ಆಗಿಲ್ಲೋ ಅವರು ಈ ಕೆಲಸ ಮಾಡಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮೊಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳ್ಕೊಡ್ತೀನಿ. ಇಲ್ಲಿ ಸ್ಟೇಟಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು PM ಕಿಸಾನ್ ಯೋಜನೆ ಅಂದರೆ ಅದು ಒಂದು ನಂಬರ್ ಇರುತ್ತೆ. ಆ ನಂಬರನ್ನು ನೀವು ಇಲ್ಲಿ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದಿಷ್ಟು ಡಾಟಾ ಕಾಣುತ್ತೆ. ಅಂದರೆ ಯಾವ ಖಾತೆಗೆ ಯಾವಾಗ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ಸಂಪೂರ್ಣವಾಗಿ, ಅಂದರೆ ನಿಮ್ಮ ಒಂದು ಖಾತೆ ಏನಾದರೂ ಡಿಆಕ್ಟಿವ್ ಆಗಿದೆನಾ ಆ್ಯಕ್ಟಿವ್ ಆಗಿದೆನಾ ಅಂತೇಳಿ ಇಲ್ಲಿ ತೋರಿಸುತ್ತೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು, ನಿಮ್ದು ಏನಾದರೂ ನಂಬರ್ ಇಲ್ಲ ಅಂತಂದರೆ ಇಲ್ಲಿ ಮೇಲೆ ನೌ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ನೀವು ಇಲ್ಲಿ ಕೆಳಗೆ ಕಾಣುತ್ತಿರುವಂಥ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ಇಲ್ಲಿ ಗೆಟ್ ಮೊಬೈಲ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ನಾನೀಗ ನಿಮಗೆ ಒಂದು ಟೆಂಪ್ರರಿ ತೋರಿಸೋಕ್ಕೋಸ್ಕರ ಜಸ್ಟ್ ಒಂದು ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಕಾಣುತ್ತಿರುವಂಥ ಕ್ಯಾಪ್ಚಾ ಕೋಡ್ಗಳನ್ನು ಎಂಟರ್ ಮಾಡಿ ಗೆಟ್ ಮೊಬೈಲ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ನಿಮಗೆ ಕೆಳಗಡೆ ನಿಮ್ಮ ಹೆಸರು ಮತ್ತು ನಿಮ್ಮೊಂದು ರಿಜಿಸ್ಟ್ರೇಷನ್ ID ನಂಬರು ಎರಡು ಸಹ ಬರುತ್ತೆ. ಅಲ್ಲಿ ಅಂದರೆ OTP ಅನ್ನು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಇದನ್ನು ಕಂಪಲ್ಸರಿ ಮಾಡಲೇಬೇಕು. ಮಾಡಿದ ಮೇಲೆ ನೀವು ಬ್ಯಾಕ್ ಹೋಗಿ ಐಡಿಯನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಮುಂದೆ ಯಾವಾಗಾದರೂ ಹೆಲ್ಪ್ ಆಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನೋಡ್ತಿರ್ಬೋದು ನೌ ಯುವರ್ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ನೌ ಯುವರ್ ಸ್ಟೇಟಸ್ ಅಂತ ಆಪ್ಷನ್ಸ್ ಇದೆ. ಸಾರಿ KYC ಹೋಗ್ಬಿಡ್ತು. ಅದೇ ರೀತಿಯಾಗಿ ನಾವು ಯುವರ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಕಾಪಿ ಮಾಡ್ಕೊಂಡಂಥ ಒಂದು ರಿಜಿಸ್ಟ್ರೇಷನ್ ID ಏನಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ಜಸ್ಟ್ ನಾನು ನಿಮಗೋಸ್ಕರ ಒಂದು ಸ್ಯಾಂಪಲ್ ಆಗಿ ಬೇರೆ ಯಾವುದೋ ಒಂದು ಐಡಿಯಾನ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ಗೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಬರುತ್ತೆ, OTPನ ಎಂಟರ್ ಮಾಡಿ ಸಾಕು. ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲ ನಿಮ್ಮದು ಇಲ್ಲಿ ಗ್ರೀನ್ ಕಲರ್ ನಿಮಗೆ ಆಪ್ಷನ್ಸ್ ಕಾಣ್ತಿದ್ದಿರ್ಬೋದು, ಅವೆಲ್ಲ ನಿಮಗೆ ಓಕೆ ಆಗಿತ್ತು ಅಂದರೆ ನಿಮಗೆ ಏನು PM ಕಿಸಾನ್ ಯೋಜನೆ ಹಣ ಏನು ಬರಬೇಕಾಗಿದೆಯೋ ಆ ಹಣ ಏನಿದೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಒಂದು ಯಾರ್ಯಾರ ಖಾತೆಗಳು ಇನ್ನು ಈ KYC ಆಗದೇ ಇರೋದಿರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಅಂದರೆ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ಬರೋದಿಲ್ಲ. ಯಾಕಪ್ಪ ಅಂದರೆ ನಿಮ್ದು ಈ KYC ಆದವರಿಗೆ ಸಂಪೂರ್ಣವಾಗಿ ಹಣ ಜಮಾ ಆಗುತ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ದು ಏನಾದರೂ ಹಣ ಜಮಾ ಆಗಬೇಕಂದ್ರೆ ಫಸ್ಟು ಈ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ನ ಚೆಕ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಯಾವ ರೀತಿಯಾಗಿ ನಿಮ್ಮೊಂದು ಸ್ಟೇಟಸ್ ಕಾಣ್ತಿದೆ ಮತ್ತು ಏನಾದರೂ ತಪ್ಪಿದೆನಾ ಅಥವಾ ಏನಾದರೂ ಇಲ್ಲಿ ಗ್ರೀನ್ ಮಾರ್ಕ್ ಕಾಣ್ತಿರೋದ್ರಲ್ಲಿ ಬೇರೆ ಯಾವ ಥರದ್ರೂ ರೆಡ್ ಮಾರ್ಕ್ ಏನಾದರೂ ಕಾಣ್ತಿದ್ದೇನೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ನಿಮ್ಮದು ರೆಡ್ ಮಾರ್ಕ್ ಏನಾದರೂ ಬಂತು ಅಂದರೆ ಅದನ್ನು ಮೊದಲು ನೀವು ಸರಿಪಡಿಸ್ಕೊಳ್ಬೇಕಾಯ್ತು. ಅಂದರೆ ನೀವು ಯಾವ ರೀತಿಯಾಗಿ ಅಂದರೆ ಈ KYC ಆಗಿರ್ಬೋದು, ನಿಮ್ಮ ಒಂದು ರಿಜಿಸ್ಟ್ರೇಷನ್ ID ಆಗಿರ್ಬೋದು, ಈ ಥರ ಏನೋ ಒಂದು ಸಮಸ್ಯೆ ಆಗಿದ್ದರೂ ಸಹ ನೀವು ಅದನ್ನ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಏನಾದರೂ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸರಿ ಆಗದೇ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಕೃಷಿ ಆಫೀಸ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸಹ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು. ಸರಿಪಡಿಸ್ಕೊಂಡ್ರೆ ನಿಮಗೆ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ಏನಿದೆ ಅತಿ ಬೇಗನೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ಯಾಕಪ್ಪ ಅಂತಂದರೆ ಇವತ್ತು ಸಂಜೆ 5 ಗಂಟೆಗೆ ಏನು ಹಣ ಜಮಾ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರ ರೈತರ ಖಾತೆಗೆ ಜಮಾ ಆಗಬೇಕಂದ್ರೆ ಇನ್ನೂ ನಾಳೆವರೆಗೂ ಟೈಮ್ ಇಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಾಳೆ ಹೋಗಿ ಏನಾದರೂ ಸಮಸ್ಯೆ ಆಗಿದ್ದರೆ ಅತಿ ಬೇಗನೆ ನಿಮ್ಮೊಂದು ಕೃಷಿ ಆಫೀಸ್ಗೆ ಹೋಗಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದು ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.